Hey guys, welcome to my YouTube channel You Can Bro. ಸೊ ನಾವು ಲಾಸ್ಟ್ ಕ್ಲಾಸಿಂದ ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಫೀಸರ್ಗಾಗಿ ಒಂದು ಕ್ವೆಶನ್ ಆ್ಯಂಡ್ ಆನ್ಸರ್ ಸೀರೀಸ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಇದು ಬಂದು ಪಾರ್ಟ್ 9 ವಿಡಿಯೋ ಆಗಿರುತ್ತೆ. ಸೊ ಯಾರು ಕೂಡ ನನ್ನ ಪಾರ್ಟ್ 1ಇಂದ ಪಾರ್ಟ್ 8 ತನಕ ಯಾರು ನೋಡಿಲ್ಲ, ಸೊ ನನ್ನ ಚಾನಲ್ ಇದೆ, ಹೋಗಿ ನೀವು ನೋಡ್ಬೋದು. ಅಲ್ಲದೆ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆನಾ. ಸೊ ಇವತ್ತಿನ ಟಾಪಿಕ್ ಯಾವುದು ಅಂದರೆ, ಸೊ SC/ST OBC ಆ್ಯಕ್ಟ್, ಕರ್ನಾಟಕ SC/ST OBC ಆ್ಯಕ್ಟ್ 1990 ಆ್ಯಂಡ್ ರೂಲ್ 1992. ಸೊ ಇದು ಯಾವುದ್ರ ಬಗ್ಗೆ ಮಾತಾಡ್ತಾ ಹೋಗುತ್ತಾ ಅಂದರೆ, ಇದು ರೂಲ್ ಆಫ್ 1992 ಬಗ್ಗೆ ಮಾತಾಡ್ತಿದ್ವಿ. ನೆನ್ನೆ ಕ್ಲಾಸಲ್ಲಿ ಬಂದುಬಿಟ್ಟು ಇದು OBC ಆ್ಯಕ್ಟ್, SC/ST OBC ಆ್ಯಕ್ಟ್ 1990 ಬಗ್ಗೆ ಮಾತಾಡಿದ್ವಿ. ಸೊ ಇದಕ್ಕೆ ಬಂದುಬಿಟ್ಟು ಯಾವುದೆಲ್ಲ ರೂಲ್ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆ್ಯಂಡ್ ಯಾವುದೆಲ್ಲ ಅಮೆಂಡ್ಮೆಂಟ್ ಆಗಿದೆ ಅದರ ರಿಲೇಟೆಡ್ ಆಗಿ ಬಂದುಬಿಟ್ಟು ಇವತ್ತಿನ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಆಗಿರುತ್ತೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಹೇಳ್ತಾ ಇದೆ, ಈ ಕರ್ನಾಟಕ ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದ ಮೀಸಲಾತಿಗಳ ಅಧಿನಿಯಮ 1990 ಮತ್ತು ನಿಯಮ 1992 ಒಟ್ಟು ಎಷ್ಟು ಪ್ರಕರಣಗಳ ಪಟ್ಟಿಯನ್ನು ಹೊಂದಿದೆ ಅಂತ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ 1990 ಕೂಡ ಹೌದು, ಇದು ನಿಯಮ, ಅದು ರೂಲ್ ಕೂಡ ಅಷ್ಟೇ. ಟೋಟಲ್ ಆಗಿ 13 ಏನು ಪ್ರಕರಣವನ್ನು ಹೊಂದಿದೆ ಅಂತ ನಿಮಗೆ ಗೊತ್ತಿರಬೇಕು. ಓಕೆನಾ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 13 ಪ್ರಕರಣಗಳ ಪಟ್ಟಿಯನ್ನು ಒಳಗೊಂಡಿದೆ ಅಂತ. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಕರ್ನಾಟಕ ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಅಧಿನಿಯಮ 1990 ಮತ್ತು ಇದು 1992ಕ್ಕೆ ಸಂಬಂಧಪಟ್ಟಂತೆ ಈ ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ನೀಡಿಕೆಯು ಯಾವ ನಿಯಮ ಅಥವಾ ರೂಲ್ನಲ್ಲಿ ವಿವರಿಸಲಾಗಿದೆ ಅಂತ. ಓಕೆ. ಸೊ ನಾವು ನಿನ್ನೆ ಬಂದುಬಿಟ್ಟು ಈ ರೂಲ್ ಏನು 1990 ಬಗ್ಗೆ ನಾವು ಮಾತಾಡ್ತಾ ಹೋಗಿದ್ವಿ. ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಿಕೆಗೆ ಸಂಬಂಧಪಟ್ಟಂತೆ ಸೊ ಯಾವುದರಲ್ಲಿ ವಿವರಿಸಲಾಗಿದೆ ಅಂದರೆ 4A ವಿವರಿಸಲಾಗಿದೆ. ಅದು ಉಪ ಪ್ರಕರಣದ 1 ಮತ್ತು 2ರಲ್ಲಿ ಬಂದುಬಿಟ್ಟು ಏನು ವಿವರಿಸಲಾಗಿದೆ ಅಂತ ನಿಮಗೆ ಗೊತ್ತಿದೆ. ಕರೆಕ್ಟಾ. 1ರಲ್ಲಿ ಬಂದುಬಿಟ್ಟು ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂದರೆ SC ಮತ್ತು ST ಬಂದುಬಿಟ್ಟು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು 4A ಉಪ ಪ್ರಕರಣದ 1 ಓಕೆನಾ. ಅದೇ ಥರ 4A ಉಪ ಪ್ರಕರಣ 2ರಲ್ಲಿ ಬಂದುಬಿಟ್ಟು ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂತ ನಾವು ಹೇಳಿದ್ವಿ ಅಂದರೆ OBC ಅವರು ಅಪ್ಲಿಕೇಶನ್ ಹಾಕ್ಬೋದು. ಯಾರಿಗೆ ಅಂತ ನಾವು ಹೇಳಿದ್ವಿ, ಅದು ಬಂದುಬಿಟ್ಟು ತಹಸೀಲ್ದಾರರಿಗೆ ಅಂತ ನಿಮಗೆ ಗೊತ್ತಿದೆ. ಕರೆಕ್ಟಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರು ನಿಯಮ ಮಾಡಿದ್ದಾರೆ. ಯಾವುದು 1992ರಲ್ಲಿ ಈ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಿಕೆಯನ್ನು ಯಾವ ನಿಯಮದಲ್ಲಿ ವಿವರಿಸಲಾಗಿದೆ ಅಂತ, ಯಾವ ರೂಲ್ನಲ್ಲಿ ವಿವರಿಸಲಾಗಿದೆ ಈ 92 ನಿಯಮದ ಅಡಿಯಲ್ಲಿ ಅಂದರೆ ಅದು 3A ಅಂತ ಗೊತ್ತಿರಲಿ. ಓಕೆನಾ. ಸೊ 3A ಅಂತ ನಿಮಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ನಿಯಮ 1992 ರೂಲ್ಗೆ ಸಂಬಂಧಪಟ್ಟಂತೆ ಏನು 3A ರೂಲ್ ಇದೆ ಅಲ್ವಾ, ಅದರಲ್ಲಿ ಸಬ್ ಕ್ಲಾಸ್ 1ರಲ್ಲಿ ಇದರಲ್ಲಿ ಒಂದು ಸಂಬಂಧಪಟ್ಟಂತೆ ಅರ್ಜಿದಾರನು ಯಾವ ನಮೂನೆಯಲ್ಲಿ ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟಂತೆ ನಮೂನೆಯಲ್ಲಿ ತಹಸೀಲ್ದಾರನಿಗೆ ಬಂದುಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ಡಿಫ್ರೆಂಟ್ ಕ್ಯಾಟಗರಿ ಅವರು ಬಂದುಬಿಟ್ಟು ಡಿಫ್ರೆಂಟ್ ಫಾರ್ಮಲ್ಲಿ ಬಂದುಬಿಟ್ಟು ಅಪ್ಲಿಕೇಶನ್ನ ತಹಸೀಲ್ದಾರಿಗೆ ಬಂದುಬಿಟ್ಟು ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಈಗ SC/ST ಆದವರು ಕ್ಯಾಟಗರಿ 1ನಲ್ಲಿ ಅಪ್ಲೈ ಮಾಡ್ಬೋದಾ, ಫಾರ್ಮಲ್ಲಿ ಯೂಸ್ ಮಾಡೋ ಫಾರ್ಮಲ್ಲಿ ಅಪ್ಲೈ ಮಾಡ್ಬೋದಾ ಅಂದರೆ ಇಲ್ಲ. ಅದೇ ಬಂದುಬಿಟ್ಟು OBC ಅವರು ಬಂದುಬಿಟ್ಟು ಕ್ಯಾಟಗರಿ 1 ಅವರು ಅಪ್ಲೈ ಮಾಡುವಂಥ ಫಾರ್ಮಲ್ಲಿ ಅಥವಾ ನಮೂನೆಯಲ್ಲಿ ಅಪ್ಲೈ ಮಾಡ್ಬೋದಾ ಅಂದರೆ ನೋ, ಅಪ್ಲೈ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಥವಾ ಒಂದು ಫಾರ್ಮ್ನ ತಂದಿದ್ದಾರೆ. ಸೊ ಅದೇ ಒಂದು ಫಾರ್ಮಲ್ಲಿ ಬಂದುಬಿಟ್ಟು ನಾವೇನು ಮಾಡಬೇಕಂದ್ರೆ ಅಪ್ಲೈ ಮಾಡ್ತಾ ಹೋಗಬೇಕು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಸೊ SC/ST OBC ಮತ್ತು ಕ್ಯಾಟಗರಿ 1 ಅವರು ಯಾವ ಫಾರ್ಮಲ್ಲಿ ಅಪ್ಲಿಕೇಶನ್ ಆಗಬೇಕು, ಯಾವ ಫಾರ್ಮಲ್ಲಿ ಅಪ್ಲೈ ಮಾಡಬೇಕು ತಹಸೀಲ್ದಾರಿಗೆ ಅಂದರೆ, ಸೊ SC/ST ಆಗಿದ್ದರೆ ಅವರು ಬಂದುಬಿಟ್ಟು ಫಾರ್ಮ್ ಎಲ್ಲಿ ಬಂದುಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ. ಅದೇ ಥರ ಕ್ಯಾಟಗರಿ 1 ಅಂದರೆ ಅವರು ಫಾರ್ಮ್ B-ಯಲ್ಲಿ ಅಪ್ಲೈ ಮಾಡ್ತಾರೆ. ಆ್ಯಂಡ್ ಕ್ಯಾಟಗರಿ ಇದು ಅಂದರೆ OBC ಅವರು ಆಗಿದ್ದರೆ ಅವರು ಏನು ಮಾಡಬೇಕು ಅಂದರೆ ಇದು ಫಾರ್ಮ್ C-ಯಲ್ಲಿ ಬಂದುಬಿಟ್ಟು ನಮೂನೆ 3ರಲ್ಲಿ ಬಂದುಬಿಟ್ಟು ಅಪ್ಲೈ ಮಾಡ್ತಾ ಹೋಗ್ತಾರೆ. ಈ ಪರ್ಟಿಕ್ಯುಲರ್ ಆಗಿ ಫಾರ್ಮ್ ಏನಿದೆಯಲ್ಲ ಅದರಲ್ಲೇ ಅವರು ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆಗ ಮಾತ್ರ ಅಪ್ಲಿಕೇಶನ್ನ ಬಂದುಬಿಟ್ಟು ವ್ಯಾಲಿಡೇಟ್ ಮಾಡ್ತಾ ಹೋಗ್ತಾರೆ, ಒಂದು ಸಪೋರ್ಟ್ ಡಾಕ್ಯುಮೆಂಟ್ ಎಲ್ಲ ಕೊಟ್ರಿ ಅಂದರೆ. ಓಕೆನಾ. ಸೊ ಅದರಿಂದಲೇ ಆಪ್ಷನ್ ಆಲ್ ಆರ್ ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ. ಓಕೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ.
ಈ ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟು ಮತ್ತು ಈ ನಿಯಮದ 992 ಸಂಬಂಧಪಟ್ಟಂತೆ ತಹಸೀಲ್ದಾರ ನಮೂನೆ ABC ನಾವು ಆಲ್ರೆಡಿ ಮಾತಾಡಿದ್ವಿ, ಕರೆಕ್ಟಾ? ಸೊ SC ST A, OBC ಬಂದುಬಿಟ್ಟು C ಮತ್ತು ಕ್ಯಾಟಗರಿ 1 ಬಂದುಬಿಟ್ಟು ಅರ್ಜಿಯನ್ನು ಸಲ್ಲಿಸ್ತಾರಲ್ವ, ಆ ಸಲ್ಲಿಸಿದ ನಂತರ ಅವರು ಎಷ್ಟು ತಿಂಗಳುಗಳಿಗೆ ಪತ್ರವನ್ನು ಬಂದುಬಿಟ್ಟು ನೀಡಬೇಕು ಅಂತ. ಓಕೆ, ಸೊ ಎಷ್ಟು ತಿಂಗಳೊಳಗೆ ಬಂದುಬಿಟ್ಟು ಪತ್ರವನ್ನು ನೀಡಬೇಕು ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ತಹಸೀಲ್ದಾರ ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ, ಈ ಒಂದು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಏನು ಅರ್ಜಿಯನ್ನು ಸಲ್ಲಿಸಿರ್ತಾರಲ್ಲ, ಅದರ ಒಂದು ಅವ್ರು ಏನು ಮಾಡಬೇಕು, ಯುಕ್ತವೆಂದು ಭಾವಿಸುವಂಥ ವಿಚಾರಣೆಯನ್ನು ನಡೆಸ್ತಾರೆ. ಸೊ ನಂತರ ಅರ್ಜಿದಾರನು ಮಾಡಿರುವಂಥ ಕ್ಲೇಮಿನ ಯಥಾರ್ಥದ ಬಗ್ಗೆ ಅವನಿಗೆ ಮನವರಿಕೆಯಾದರೆ ಸೊ ನೇಮಿಸಬಹುದಾದಂಥ ನಮೂನೆಯಲ್ಲಿ, ಆ ನಮೂನೆಯೇ ಇಲ್ಲಿದೆ, ಅದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಅಂತಹ ನಮೂನೆಯಲ್ಲಿ ಜಾತಿ ಪ್ರಮಾಣ ಪತ್ರ ಮತ್ತು ಸಂದರ್ಭಾನುಸಾರ ಯಾರು SC ST ಆಗಿದ್ದರೆ ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ಬೋದು. ಸಂದರ್ಭಾನುಸಾರ ಬಂದುಬಿಟ್ಟು OBC ಅವರಾಗಿದ್ದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡ್ಬೋದು ಮತ್ತು ಅದನ್ನು ತಿರಸ್ಕರಿಸುವ ಆದೇಶ ಕೂಡ ಹೊಂದಿರ್ತಾನೆ. ಹಾಗಾದರೆ ಈ ಪತ್ರವನ್ನು ಬಂದುಬಿಟ್ಟು ಎಷ್ಟು ತಿಂಗಳೊಳಗೆ ನೀಡಬೇಕು ಅಂತ ಈ ಕ್ವಶನ್ನ ಕೇಳಿದ್ದಾರೆ. ಸೊ ಮಿನಿಮಮ್ ಬಂದುಬಿಟ್ಟು 2 months ಒಳಗೆ ಬಂದುಬಿಟ್ಟು ಏನು ಕೊಡಬೇಕು, ಸೊ 2 months ಒಳಗೆ ಬಂದುಬಿಟ್ಟು ಅವನು ಈ ಪತ್ರವನ್ನು ಅಥವಾ ಈ ಒಂದು ಕೆಳಗಿನ ಈ ಫಾರ್ಮೇಟ್ ಏನಿದೆ ಅಲ್ವಾ, ಸೊ ಈ ಫಾರ್ಮೇಟಲ್ಲಿ ಬಂದುಬಿಟ್ಟು ಅವನು ಕೊಡ್ತಾ ಹೋಗಬೇಕು ಅಂತ ಹೇಳುತ್ತೆ. ಓಕೆನಾ? ಸೊ ಹಾಗಾದರೆ ಈ ನಿಯಮಕ್ಕೆ ಸಂಬಂಧಪಟ್ಟಂತೆ ಈ ನೆಕ್ಸ್ಟ್ ಕ್ವಶನ್ ನೋಡಿ, ಅದೇ ಇರೋದು. ಅಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು 2 months. ಓಕೆ, ಸೊ ಈ ನಿಯಮಕ್ಕೆ ಸಂಬಂಧಪಟ್ಟಂತೆ ಏನು ಅರ್ಜಿಯನ್ನು ಸ್ವೀಕಾರ ಮಾಡ್ತಾರಲ್ಲ ತಹಸೀಲ್ದಾರು, ಸೊ ಸ್ವೀಕರಿಸಿದ ಮೇಲೆ ಸೊ ಕೆಲವೊಂದು ಪ್ರಿಸ್ಕ್ರೈಬ್ಡ್ ಫಾರ್ಮೇಟಲ್ಲೇ ಅವರಿಗೆ ಬಂದುಬಿಟ್ಟು ಕೊಡಬೇಕಾಗುತ್ತೆ. ಸೊ ಅದು ಬಿಟ್ಟು ಈಗ OBC ಅವರಿಗೆ ಬಂದುಬಿಟ್ಟು SC ST ಫಾರ್ಮೇಟಲ್ಲಿ ಕೊಟ್ಟರೆ ಮತ್ತು ಕ್ಯಾಟಗರಿ 1 ಅವರಿಗೆ ಬಂದುಬಿಟ್ಟು OBC ಫಾರ್ಮೇಟಲ್ಲಿ ಕೊಟ್ಟರೆ ಅದು ರಾಂಗ್ ಆಗುತ್ತೆ. ಈ ಕ್ಯಾಟಗರಿ 1 ಕೂಡ OBC ಫಾರ್ಮೇಟಲ್ಲೇ ಬರುತ್ತೆ, ಅಲ್ಲ OBC ಕ್ಯಾಟಗರಿ ಅಂಡರ್ಲೇ ಬರುತ್ತೆ, ಆದರೆ ಇವ್ರನ್ನ ಬಂದುಬಿಟ್ಟು ಸಪ್ರೇಟ್ ಫಾರ್ಮಲ್ಲಿ ಕೊಡಬೇಕಾಗುತ್ತೆ. ಓಕೆನಾ? ಸೊ ಇವರು ಒಂದು ವೆರಿಫಿಕೇಷನ್ನ ಮಾಡಿದ್ದಾರೆ, ತಹಶೀಲ್ದಾರು ಬಂದುಬಿಟ್ಟು ವೆರಿಫಿಕೇಷನ್ನ ಮಾಡಿ ಆದಮೇಲೆ ಬಂದುಬಿಟ್ಟು ಅದು ಅವರು ಏನು ಯುಕ್ತವಾಗಿದೆ ಅಂತ ಏನಾದರೂ ವಿಚಾರಣೆ ನಡೆಸಿದ ಮೇಲೆ ಯುಕ್ತವಾಗಿದೆ, ಅದೆಲ್ಲ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಇಶ್ಯೂ ಮಾಡ್ತಾರೆ. ಅಂದರೆ ಸೊ SC ST ಆಗಿದ್ದರೆ ಅವರು ಬಂದುಬಿಟ್ಟು ಫಾರ್ಮ್ D ಅಲ್ಲಿ ಬಂದುಬಿಟ್ಟು ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನು ನೀಡ್ತಾರೆ. ಅಂದರೆ SC ST ಅವರು ಬಂದುಬಿಟ್ಟು ಅಪ್ಲಿಕೇಶನ್ ಹಾಕಿರೋದು ಬಂದುಬಿಟ್ಟು ಫಾರ್ಮ್ A ಅಲ್ಲಿ, ಕರೆಕ್ಟಾ? ಸೊ ಆದರೆ ಆ ಫಾರ್ಮನ್ನು ವೆರಿಫಿಕೇಷನ್ ಮಾಡಿದ ಮೇಲೆ ತಹಸೀಲ್ದಾರರು ಕೊಡೋದು ಅಂದರೆ ಯಾವ ನಮೂನೆಯಲ್ಲಿ ಅವರಿಗೆ ಕೊಡ್ತಾರೆ ಅಂದರೆ ಫಾರ್ಮ್ D ಅಲ್ಲಿ ಬಂದುಬಿಟ್ಟು SC ST ಅವರಿಗೆ ಕೊಡ್ತಾರೆ. ಅದೇ ಬಂದುಬಿಟ್ಟು ಕ್ಯಾಟಗರಿ 1 ಅವರಿಗೆ ಬಂದುಬಿಟ್ಟು ಫಾರ್ಮ್ E ಅಲ್ಲಿ ಕೊಡ್ತಾ ಹೋಗ್ತಾರೆ. ಅಂದರೆ ಇವರು ಅಪ್ಲಿಕೇಶನ್ ಹಾಕುವಾಗ ಬಂದುಬಿಟ್ಟು ಯಾವ ಫಾರ್ಮಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಫಾರ್ಮ್ B ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ, ಕರೆಕ್ಟಾ? ಅವರಿಗೆ ಬಂದುಬಿಟ್ಟು ಇಶ್ಯೂ ಮಾಡೋದು ಸರ್ಟಿಫಿಕೇಟ್ ಆಫ್ಟರ್ ವೆರಿಫಿಕೇಷನ್ ಇದು ತಹಸೀಲ್ದಾರ್ ಯಾವುದು ಇದರಲ್ಲಿ ಇಶ್ಯೂ ಮಾಡ್ತಾರೆ ಅಂದರೆ ಫಾರ್ಮ್ E ಅಲ್ಲಿ. ಓಕೆ, ಅದೇ ಥರ OBC ಅವ್ರಿಗೆ ಬಂದುಬಿಟ್ಟು C ಅಲ್ಲಿ ಬಂದುಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಅಪ್ಲೈ ಮಾಡ್ತಾರೆ. ಬಟ್ ಅದು ವೆರಿಫಿಕೇಷನ್ ಆದಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಯಾವ ಒಂದು ಫಾರ್ಮಲ್ಲಿ ಕೊಡ್ತಾರೆ ಅಂದರೆ ತಹಸೀಲ್ದಾರ್ ಬಂದುಬಿಟ್ಟು F ಫಾರ್ಮೇಟಲ್ಲಿ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮ್ಯಾಚ್ ದ ಫಾಲೋವಿಂಗಲ್ಲಿ ಕೊಡುವಂಥ ಚಾನ್ಸಸ್ ಹೈ ಇರುತ್ತೆ. ಸೊ ಅದರಿಂದ ಇದು ರಿಲೇಟೆಡ್ ಆಗಿ ಮಾಹಿತಿ ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ಈ ತಹಶೀಲ್ದಾರ ಇದ್ದಾರಲ್ವ, ಈ ಒಂದು ಪರಿಶೀಲನೆಯನ್ನು ಕೈಗೊಂಡಾಗ ಅರ್ಜಿದಾರನು ಅಥವಾ ಆತನ ತಂದೆ ತಾಯಿ ಅಥವಾ ಪೋಷಕರು ಸೊ ತನ್ನ ಅಧಿಕಾರ ವ್ಯಾಪ್ತಿಯ ಪ್ರದೇಶದೊಳಗೆ ಇರದಿದ್ದ ಸಂದರ್ಭದಲ್ಲಿ ತಹಶೀಲ್ದಾರರು ಯಾರಲ್ಲಿ ವೃತ್ತಿ ಸಂಬಂಧ ಸಹಾಯವನ್ನು ಉಲ್ಲೇಖದ ಮೂಲಕ ಕೋರಬಹುದು ಅಂತ ಕೇಳ್ತಿದ್ದಾರೆ. ಯಾರಲ್ಲಿ ಬಂದುಬಿಟ್ಟು ಸಹಾಯವನ್ನು ತಗೋಬೋದು ಅಂತ, ತನ್ನ ಅಧಿಕಾರ ವ್ಯಾಪ್ತಿ ಕೆಲವೊಂದು ಏರಿಯಾ ಇರುತ್ತೆ. ಸೊ ಆ ಏರಿಯಾನ ಬಂದುಬಿಟ್ಟು ಈಗ ತಾಲೂಕಲ್ಲಿ ಬಂದುಬಿಟ್ಟು ಆ ತಾಲೂಕಿನಲ್ಲಿ ಮಾತ್ರ ಅವ್ರದ್ದು ಪರಿಮಿತಿಯೊಳಗೆ ಬಂದುಬಿಟ್ಟು ಅವರ ಅಧಿಕಾರ ವ್ಯಾಪ್ತಿ ಇರುತ್ತೆ, ಕರೆಕ್ಟಾ? ಸೊ ಆ ತಾಲೂಕನ್ನ ಬಿಟ್ಟು ಪಕ್ಕದಲ್ಲಿ ಆ ಬಾರ್ಡ್ರಲ್ಲಿ ಬಂದುಬಿಟ್ಟು ಇನ್ನೊಂದು ತಾಲೂಕಿರುತ್ತೆ ಅಂತಂದಾಗ ಆ ಬಾರ್ಡ್ರಲ್ಲಿ ಅವರಿಗೆ ಬಂದುಬಿಟ್ಟು ಯಾವುದೇ ಅಧಿಕಾರ ಇರೋದಿಲ್ಲ, ಕರೆಕ್ಟಾ? ಆ ಬಾರ್ಡ್ರದ್ದು ಪಕ್ಕದಲ್ಲಿ ಇರೋದ್ರಿಂದ. ಸೊ ಆಗ ಅವ್ರು ಏನು ಮಾಡ್ಬೋದು, ಇವ್ರದ್ದು ವೆರಿಫಿಕೇಷನ್ ಇವರಿಗೆ ಬಂದಾಗ ಇವರು ಬಂದುಬಿಟ್ಟು ಯಾರಲ್ಲಿ ಸಹಾಯವನ್ನು ತಗೊಂಡು ವೆರಿಫಿಕೇಷನ್ನ ಮಾಡ್ಬೋದು, ಯಾರ ಸಹಾಯವನ್ನು ಬಂದುಬಿಟ್ಟು ಉಲ್ಲೇಖದ ಮೂಲಕ ಕೋರ್ಬೋದು ಅಂತ ಕ್ವಶನ್ ಕೇಳ್ತಾ ಹೋಗ್ತಾರೆ. ಸೊ ಹಾಗಾದರೆ ಇನ್ ಕೇಸ್ ಆ ಅಭ್ಯರ್ಥಿ ಬಂದುಬಿಟ್ಟು SC ಆಗಿದ್ದರೆ ಅಥವಾ ST ಆಗಿದ್ದರೆ ಅವನೇನು ಮಾಡ್ಬೋದು ಅಂದರೆ ತಹಶೀಲ್ದಾರ್ ಬಂದುಬಿಟ್ಟು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ
ಅವರಲ್ಲಿ ಬಂದುಬಿಟ್ಟು ಸಹಾಯವನ್ನು ಕೋರ್ಬೋದು. ಮತ್ತು ಅವನು OBC ಆಗಿದ್ದಾನೆ ಅಂದರೆ ಸೊ ಅವನೇನು ಮಾಡ್ಬೋದು, ಸೇರಿದಲ್ಲಿ ಜಿಲ್ಲಾ ಹಿಂದುಳಿದ ವರ್ಗದ ಕಲ್ಯಾಣಾಧಿಕಾರಿಗೆ ಸಹಾಯವನ್ನು ಕೋರ್ಬೋದು. ಹೌದು, ಇದು ಫಸ್ಟ್ ಬಂದುಬಿಟ್ಟು ಕರೆಕ್ಟ್ ಇದೆ. ಇನ್ನು ಜಿಲ್ಲಾಧಿಕಾರಿಯಿಂದ ಸಹಾಯವನ್ನು ಕೋರ್ಬೋದಾ ಅಂದರೆ ಇಲ್ಲ, ಯಾಕೆಂದರೆ ಅವರಿಗೆ ಆಲ್ರೆಡಿ ಬಂದುಬಿಟ್ಟು ತುಂಬ ಕೆಲಸ ಇರುತ್ತೆ. ಸೊ ಅದರಿಂದ ಬಂದುಬಿಟ್ಟು ಅವರು ಬಂದುಬಿಟ್ಟು ಎಕ್ಸ್ಪರ್ಟ್ ಯಾರು ಇರ್ತಾರೆ, ಸೊ ಅದಕ್ಕಾದಂಥ ಒಂದು ಡಿಪಾರ್ಟ್ಮೆಂಟೇ ಇದೆ. ಸೊ ಅದರಿಂದ ಬಂದುಬಿಟ್ಟು ಡಿಪಾರ್ಟ್ಮೆಂಟಲ್ಲೇ ನಾವು ತೊಗೊಳ್ಬೇಕಾಗುತ್ತೆ. ವೆರಿಫಿಕೇಷನ್ ಅಥವಾ ಸಹಾಯವನ್ನು ಡಿಪಾರ್ಟ್ಮೆಂಟಲ್ಲೇ ತೊಗೋಬೇಕಾಗುತ್ತೆ. ಓಕೆ, ಇನ್ನು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಲ್ಲಿ ಕೂಡ ತೊಗೊಳಕ್ಕಾಗಲ್ಲ. ಸೊ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಬಂದುಬಿಟ್ಟು ಎ ಆಗಿರುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಓಕೆ, ಸೊ ನೆಕ್ಸ್ಟ್, ಈ ತಹಶೀಲ್ದಾರ ಇದ್ದಾರಲ್ಲ, ನೀಡಿದ ಪ್ರಮಾಣ ಪತ್ರ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ತಹಶೀಲ್ದಾರ ನೀಡಿರುವಂಥ ಪ್ರಮಾಣ ಪತ್ರ, ಈಗ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಸೊ ಅದಾದಮೇಲೆ ಅದನ್ನ ಸಿಂಧುತ್ವ ಮಾಡಿಸ್ಬೇಕಾಗುತ್ತೆ. ಸಿಂಧುತ್ವ ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ, ಸೊ ಅದು ವೆರಿಫಿಕೇಷನ್ ಆಗಿಬಿಟ್ಟು ಅದೊಂದು ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ. ಕರೆಕ್ಟಾ? ಇದು ಯಾರು ಕೊಡ್ತಾರೆ? ಪರಿಶೀಲನಾ ಸಮಿತಿಯವರು ಕೊಡ್ತಾ ಹೋಗೋದು. ಹಾಗಾದರೆ ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಜಾಬಿಗೆ ಅಪ್ಲೈ ಮಾಡಿದ್ದೀರಾ. ಸೊ ಈ ಜಾಬ್ ಅಪ್ಲೈ ಮಾಡಿ ಆದಮೇಲೆ ಸೊ ನಿಮಗೆ ಬಂದುಬಿಟ್ಟು ನೀವು ರ್ಯಾಂಕ್ ಲಿಸ್ಟಲ್ಲಿ ಬಂದು ಇದು ನಿಮಗೆ ವೆರಿಫಿಕೇಷನ್ ಆಗುತ್ತೆ. ವೆರಿಫಿಕೇಷನ್ ಆಗುವಲ್ಲಿ ಸಿಂಧುತ್ವ ಅಪ್ಲಿಕೇಶನ್ನ ಮಾಡಿಸ್ಲೇಬೇಕಾಗುತ್ತೆ, ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ಅಂದರೆ ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಸಿಂಧುತ್ವವನ್ನು ಮಾಡಿಸ್ಬೇಕಾಗುತ್ತೆ. ಸೊ ಅಂಥ ಸಂದರ್ಭವನ್ನು ಸೊ ಅವರು ನೀಡಿರ್ತಾರಲ್ವ, ಅದನ್ನ ಇಶ್ಯೂ ಮಾಡಿರ್ತಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಇದರಲ್ಲಿ ಬಂದುಬಿಟ್ಟು ಇದು ಅಪ್ಲಿಕೇಬಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ವಶನ್ ಇದಾಗಿದೆ. ಸೊ ಹಾಗಾದರೆ ಇದನ್ನ ಬಂದುಬಿಟ್ಟು ಯಾವುದರಲ್ಲಿ ವಿವರಿಸಲಾಗಿದೆ ಅಂತಂದರೆ ಇದು ಫಾರ್ಮ್ ಸಿಯಲ್ಲಿ 3C ಬಂದುಬಿಟ್ಟು ವಿವರಿಸಲಾಗಿದೆ. ಈ ಸಿಂಧುತ್ವ ಯಾವುದು ತಹಸೀಲ್ದಾರ್ ಏನು ಇಶ್ಯೂ ಮಾಡ್ತಾನಲ್ವ, ಆ ಪತ್ರಕ್ಕೆ ಸಂಬಂಧಪಟ್ಟಂತೆ ಸಿಂಧುತ್ವವನ್ನು ಫಾರ್ಮ್ 3 ನಿಯಮ 3C ಬಂದುಬಿಟ್ಟು ವಿವರಿಸಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ನಿಯಮ 3C ಇದಲ್ವಾ, ಸೊ ಅದರಲ್ಲಿ 1ರಲ್ಲಿ ವಿವರಿಸಿದಂತೆ 4A ಪ್ರಕರಣದಡಿಯಲ್ಲಿ ನೀಡಲಾದ ಜಾತಿ ಪ್ರಮಾಣ ಪತ್ರ ಅದನ್ನು ರದ್ದುಪಡಿಸುವವರೆಗೆ ಸಿಂಧುತ್ವದಲ್ಲಿರತಕ್ಕದ್ದು ಅಂತ. ಅಂದರೆ ಏನು ಮೀನಿಂಗ್ ಅಂದರೆ, ಸೊ ನಾವು ಆಲ್ರೆಡಿ ಮಾತಾಡಿದ್ದೀವಿ 4A ಅಡಿಯಲ್ಲಿ ಬಂದುಬಿಟ್ಟು, ಸೊ 4A 1ನೇ ಉಪಪ್ರಕರಣದಡಿಯಲ್ಲಿ ಯಾರು ಅಪ್ಲಿಕೇಶನ್ ಆಗ್ತಾರೆ? SC ಮತ್ತು ST ಅವರು ಅಪ್ಲಿಕೇಶನ್ ಆಗ್ತಾರೆ. ಕರೆಕ್ಟಾ? SC ಮತ್ತು ST ಅವರು ಅಪ್ಲಿಕೇಶನ್ ಆಗ್ತಾರೆ. ಇವರು ಅಪ್ಲೈ ಮಾಡಿದ ಮೇಲೆ ಈ ಒಂದು ತಹಸೀಲ್ದಾರರು ಬಂದುಬಿಟ್ಟು ಜಾತಿ ಪ್ರಮಾಣ ಪತ್ರವನ್ನು ನೀಡ್ತಾರೆ. ಈ ಜಾತಿ ಪ್ರಮಾಣ ಪತ್ರ SC STಗೆ ಆದರೆ ಅದು ಲೈಫ್ ಟೈಮ್ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ಕರೆಕ್ಟಾ? ಇದು ಬಂದುಬಿಟ್ಟು ಯಾವುದು ಲೈಫ್ ಟೈಮ್ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಇನ್ ಕೇಸ್ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಎಲ್ಲಿ ತನಕ ಇದು ಅದನ್ನ ಒಪ್ಕೊಳ್ಳುತ್ತೆ ಅಲ್ಲಿ ತನಕ ಬಂದುಬಿಟ್ಟು ಇದು ಮುಂದುವರಿಯತಕ್ಕದ್ದು, ಅಂದರೆ ರದ್ದುಪಡಿಸುವವರೆಗೆ ಸಿಂಧುತ್ವದಲ್ಲಿ ಇರುತ್ತೆ. ಇನ್ ಕೇಸ್ ಯಾವುದಾದ್ರೂ ಕಾಯ್ದೆ ಮೂಲಕ ಅದನ್ನು ರದ್ದುಪಡಿಸಿದರೆ ಅದು ಎಲ್ಲಿವರೆಗೆ ಜಾರಿಯಲ್ಲಿರುತ್ತೆ, ಆ ಒಂದು ಕಾನೂನಲ್ಲಿ ಮೆನ್ಷನ್ ಆಗಿದೆ ಅಲ್ಲಿ ತನಕ ಜಾರಿಯಲ್ಲಿರುತ್ತೆ ಅಂತ. ಓಕೆನಾ? ಅದರಿಂದ ಇದು ಕೂಡ ಕರೆಕ್ಟ್ ಆಗಿದೆ. ಓಕೆ, ಅದೇ ಥರ ಬಂದುಬಿಟ್ಟು ನಿಯಮ 3C ಉಪನಿಯಮ 2ರಲ್ಲಿ ವಿವರಿಸಿದಂತೆ 4A ಪ್ರಕರಣದಲ್ಲಿ ನೀಡಲಾದ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇದು ಯಾರಿಗೆ ನೀಡ್ತಾರೆ? OBCಗೆ ನೀಡ್ತಾರೆ. ಹಾಗಾದರೆ ಈ OBCಗೆ ನೀಡುವಂಥ ಜಾತಿ ಮತ್ತು ಆದಾಯ ಇನ್ಕಮ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ 5 years ಆಗಿರುತ್ತೆ ಅಲ್ವಾ? 5 years ಆಗಿರುತ್ತೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಸೊ ಅದರಿಂದ ಬಂದುಬಿಟ್ಟು ABC 3 ಕೂಡ ಕರೆಕ್ಟ್ ಆಗಿರುತ್ತೆ. ಓಕೆ, ಆಪ್ಷನ್ ಡಿ ಬಂದುಬಿಟ್ಟು ಇದಕ್ಕೆ ರೈಟ್ ಆನ್ಸರ್ ಆಗಿದೆ. ಓಕೆ, ಸೊ ನೆಕ್ಸ್ಟ್, ಕರ್ನಾಟಕ ಅನುಸೂಚಿತ ಜಾತಿ ಕರ್ನಾಟಕ ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಕ್ಕೆ ಸಂಬಂಧಿಸಿದಂತೆ 1990 ನಿಯಮ 1992 ಜಾತಿ ಪರಿಶೀಲನಾ ಸಮಿತಿಯು ಯಾವ ನಿಯಮದಲ್ಲಿ ವಿವರಿಸಲಾಗಿದೆ ಅಂತ. ಓಕೆ, ಇದು SC ST OBC ನಿಯಮದಲ್ಲಿ ಬಂದುಬಿಟ್ಟು ವಿವರಿಸಲಾಗಿದೆ. ಏನು 1992 ಈ ಒಂದು ಜಾತಿ ಪರಿಶೀಲನಾ ಸಮಿತಿ ಅಂದರೆ ಏನು? ಈ ಒಂದು ನಿಯಮಕ್ಕೆ ಸಂಬಂಧಪಟ್ಟಂತೆ ಇದು ಪತ್ರವನ್ನು ಇಶ್ಯೂ ಮಾಡಿರ್ತಾರಲ್ವ. ಪತ್ರ ಅಂದರೆ ನಮೂನೆಯನ್ನು, ಅಂದರೆ ಆದಾಯ ಆಗಿರ್ಬೋದು, ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನಾ ಸಮಿತಿಯನ್ನು ಯಾವ ನಿಯಮದಲ್ಲಿ ವಿವರಿಸಲಾಗಿದೆ ಅಂದರೆ ನಮೂನೆ 4ರಲ್ಲಿ ವಿವರಿಸಲಾಗಿದೆ ಅಂತ ಗೊತ್ತಿರಬೇಕು. ನಮೂನೆ ರೂಲ್ 4ರಲ್ಲಿ ವಿವರಿಸಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಈ SC STಗೆ ಸೇರಿದ ವ್ಯಕ್ತಿಗಳಿಗೆ ನೀಡಲಾದ ಜಾತಿ ಪ್ರಮಾಣ ಪರಿಶೀಲನೆಗೆ ಪ್ರತಿ ಜಿಲ್ಲೆಯಲ್ಲಿ ಯಾವ ಪರಿಶೀಲನಾ ಸಮಿತಿ ರಚಿಸತಕ್ಕದ್ದು ಅಂತ. ಅಂದರೆ ಈ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ ನೀಡಲಾದ ಜಾತಿ ಪ್ರಮಾಣ ಪತ್ರದ ಪರಿಶೀಲನೆಗಾಗಿ ಪ್ರತಿ ಜಿಲ್ಲೆಯಲ್ಲಿ
ಓಕೆ, ಪರಿಶೀಲನಾ ಸಮಿತಿಯನ್ನು ಯಾವ ಪರಿಶೀಲನಾ ಸಮಿತಿಯನ್ನು ರಚಿಸೋದು ಅಂದರೆ ಜಾತಿ ಪರಿಶೀಲನಾ ಸಮಿತಿಯನ್ನು ರಚಿಸೋದು. ಯುವ ಪರಿಶೀಲನಾ ಅಲ್ಲ, ವ್ಯಕ್ತಿತ್ವ ಅಲ್ಲ, ಪ್ರಮಾಣ ಪತ್ರ ನೀಡುವ ಇದು ಯಾವುದೂ ಅಲ್ಲ. ಜಾತಿ ಪ್ರಮಾಣ ಪತ್ರ ಅಂದರೆ ಇದು ಜಾತಿ ಪ್ರಮಾಣ ಪತ್ರಕ್ಕೆ ಆಗಿರೋದ್ರಿಂದ ಬಂದುಬಿಟ್ಟು ಇದು SC/ST ಗೆ ಸಂಬಂಧಪಟ್ಟಿರೋದ್ರಿಂದ ಜಾತಿ ಪರಿಶೀಲನಾ ಸಮಿತಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನಮೂನೆ 4ರಲ್ಲಿ ವಿವರಿಸಲಾದ ಜಾತಿ ಪರಿಶೀಲನಾ ಸಮಿತಿಗೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಗುರುತಿಸಿ. ಇದು ನಮೂನೆ 4ರಲ್ಲಿ ಯಾವ ಜಾತಿ ಬಗ್ಗೆ ಹೇಳ್ತಾ ಇದೆ ಅಂದರೆ SC ಮತ್ತು ST ಗೆ ಸಂಬಂಧಪಟ್ಟಂತೆ ಯಾವುದ್ರ ಬಗ್ಗೆ ಹೇಳ್ತಾ ಇದೆ, ಇದು ಜಾತಿ ಪರಿಶೀಲನಾ ಸಮಿತಿಯ ಬಗ್ಗೆ ಮಾತಾಡ್ತಾ ಇದೆ. ಹಾಗಾದರೆ ಆ ಒಂದು ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಅದು ಜಿಲ್ಲಾಧಿಕಾರಿ ಆಗಿರ್ತಾರೆ. ಅದೇ ಥರ ಜಾತಿ ಪರಿಶೀಲನಾ ಸಮಿತಿಯ ಸದಸ್ಯರು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಆಡಳಿತ ವಿಭಾಗ ಮತ್ತು ಆ ತಾಲೂಕಿನ ತಹಶೀಲ್ದಾರ್ ಬಂದುಬಿಟ್ಟು ಆ ಒಂದು ಇದ್ರದ್ದು ಏನಾಗಿರ್ತಾರೆ ಅಂದರೆ ಸದಸ್ಯರಾಗಿರ್ತಾರೆ ಅಂತ. ಓಕೆ, ಇನ್ನು ಜಿಲ್ಲಾ ಪರಿಶೀಲನಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂದರೆ ಆ ಜಿಲ್ಲೆಯ ಸಮಾಜ ಕಲ್ಯಾಣಾಧಿಕಾರಿ ಆಗಿರ್ತಾರೆ ಅಂತ. ಸೊ ಇದು 3 ಕೂಡ ಕರೆಕ್ಟ್ ಆಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ SC/ST ಗೆ ಸಂಬಂಧಪಟ್ಟಂತೆ ನೀಡಲಾದ ಜಾತಿ ಪ್ರಮಾಣ ಪರಿಶೀಲನೆಗೆ ಯಾವುದೇ ಜಿಲ್ಲೆಗೆ ಹೆಚ್ಚುವರಿ ನೋಡ್ಕೊಳ್ಳಿ, ಹೆಚ್ಚುವರಿ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯನ್ನು ರಚಿಸ್ಬೋದು ಅಂತ. ಆಗಲೇ ನಾವು ಮಾತಾಡಿದ್ದು ಬಂದುಬಿಟ್ಟು ಜಸ್ಟ್ ಜಾತಿ ಪರಿಶೀಲನಾ ಸಮಿತಿ, ಬಟ್ ಈಗ ಮಾತಾಡ್ತಿರೋದು ಹೆಚ್ಚುವರಿ ಜಾತಿ ಪರಿಶೀಲನಾ ಸಮಿತಿ. ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಒಂದು ಜಾತಿ ಪರಿಶೀಲನಾ ಸಮಿತಿಗೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಇವರಿಗೆ ಆಲ್ರೆಡಿ ತುಂಬ ವರ್ಕ್ ಇರುತ್ತೆ, ತುಂಬ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಮಾಡೋಕ್ಕಾಗಲ್ಲ ಅಂತಂದಾಗ ಏನಂದರೆ ಒಂದು ಹೆಚ್ಚುವರಿ ಇದು ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯನ್ನು ರಚಿಸಬೇಕಾಗುತ್ತೆ. ಇಂತಹ ಹೆಚ್ಚುವರಿ ಜಾತಿ ಪರಿಶೀಲನಾ ಸಮಿತಿಯನ್ನು ಯಾರು ರಚಿಸ್ತಾರೆ ಅಂದರೆ ಅದು ರಾಜ್ಯ ಸರ್ಕಾರ ರಚನೆ ಮಾಡುತ್ತೆ. ಪ್ರತಿಯೊಂದು ಜಿಲ್ಲೆಗೆ ಬಂದುಬಿಟ್ಟು ಹೆಚ್ಚುವರಿ ಪ್ರತಿಯೊಂದಲ್ಲ, ಯಾವುದೇ ಜಿಲ್ಲೆಗೆ ಬಂದುಬಿಟ್ಟು ಹೆಚ್ಚುವರಿ ಜಿಲ್ಲಾ ಅವಶ್ಯಕತೆ ಇದೆ ಅಂದಾಗ ರಚನೆ ಮಾಡ್ಬೋದು ಅಂತ. ಓಕೆ, ಯಾರು ರಚನೆ ಮಾಡ್ತಾರೆ? ರಾಜ್ಯ ಸರ್ಕಾರ ರಚನೆ ಮಾಡ್ತಾ ಹೋಗುತ್ತೆ. ಹಾಗಾದರೆ ಈ ಹೆಚ್ಚುವರಿ ಜಾತಿ ಪರಿಶೀಲನಾ ಸಮಿತಿಗೆ ಸಂಬಂಧಪಟ್ಟಂತೆ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಂದರೆ ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ದರ್ಜೆಗೆ ಕಡಿಮೆ ಇಲ್ಲದ ರಾಜ್ಯ ಸರ್ಕಾರದಿಂದ ನೇಮಕ ಮಾಡಿದ ಕ್ವಶನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ರಾಜ್ಯ ಸರ್ಕಾರದಿಂದ ನೇಮಕ ಮಾಡಿದ ಒಬ್ಬ ಅಧಿಕಾರಿಯು ಅಧ್ಯಕ್ಷನಾಗಿರ್ತಾನೆ. ಹೌದು, ಇದು ಕರೆಕ್ಟ್ ಇದೆ. ಇನ್ ಕೇಸ್ ಕ್ವಶನಲ್ಲಿ ಕೇಂದ್ರ ಸರ್ಕಾರದಿಂದ ಅಂದರೆ ಅದು ರಾಂಗ್ ಆಗಿರುತ್ತೆ. ಓಕೆ, ಇನ್ನು ಕಾನ್ಸ್ಟಿಟ್ಯೂಷನಿಂದ ನೇಮಕ ಮಾಡೋದು ಅಂತ ಆ ಥರ ಎಲ್ಲ ಕ್ವಶನ್ ಕೇಳುವಂಥ ಚಾನ್ಸಸ್ ಆಗಿರುತ್ತೆ. ಆಗ ನೀವೇನು ಮಾಡಬೇಕಂದ್ರೆ ಕ್ವಶನ್ನ ಕ್ಲಿಯರಾಗಿ ಓದಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆನಾ? 1 or 2 ಟೈಮ್ಸ್ ಕ್ವಶನ್ ಓದಿದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಅದಾದಮೇಲೆ ಅದು ಕರೆಕ್ಟ್ ಆಗಿದೆ ಆನ್ಸರ್. ಆ್ಯಂಡ್ ತಾಲೂಕಿನ ತಹಸೀಲ್ದಾರ ಮತ್ತು ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸದಸ್ಯರಾಗಿರ್ತಾರೆ. ಇದೆಲ್ಲ ಕೂಡ ಕರೆಕ್ಟ್ ಆಗಿದೆ. ಆಲ್ ಆರ್ ಕರೆಕ್ಟ್ ಬಂದ್ಬಿಟ್ಟು ಇದಕ್ಕೆ ಆನ್ಸರ್ ಆಗಿದೆ. ಇನ್ನು ನೆಕ್ಸ್ಟ್ ನಿಯಮ 5ರಲ್ಲಿ ವಿವರಿಸಲಾದ ಇತರೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಿಗೆ ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿ ಹೇಗೆ ಇದು 4ರಲ್ಲಿ ಬಂದುಬಿಟ್ಟು ಇದು ಅನುಸೂಚಿತ ಜಾತಿ ಅನುಸೂಚಿತ ಪಂಗಡಕ್ಕೆ ಜಾತಿ ಪರಿಶೀಲನಾ ಸಮಿತಿಯನ್ನು ಜಿಲ್ಲಾ ಮಟ್ಟದಲ್ಲಿ ರಚನೆಯಾಗುತ್ತೋ ಅದೇ ಥರ ಬಂದುಬಿಟ್ಟು OBC ಅವರಿಗೂ ಕೂಡ ನಿಯಮ 5ರಲ್ಲಿ ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿಯನ್ನು ರಚನೆ ಮಾಡ್ತಾ ಹೋಗ್ತಾರೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಮತ್ತು ಸದಸ್ಯರು ಯಾರು ಅಂದರೆ ಅಧ್ಯಕ್ಷರು ಸೇಮ್ ಇದು ಅನುಸೂಚಿತ ಜಾತಿ ಅನುಸೂಚಿತ ಪಂಗಡಕ್ಕೆ ಏನಿದ್ರಲ್ಲ ಅದೇ ಥರ ಜಿಲ್ಲಾಧಿಕಾರಿ ಇದಕ್ಕೂ ಕೂಡ ಅವರೇ ಇರ್ತಾರೆ. ಅದೇ ಥರ ಪರಿಶೀಲನಾ ಸಮಿತಿಯ ಸದಸ್ಯರು ಯಾರಾಗಿರ್ತಾರೆ ಅಂದರೆ ತಹಸೀಲ್ದಾರರು ತಾಲೂಕಿನವರಾಗಿರ್ತಾರೆ, ಉಪಕಾರ್ಯದರ್ಶಿ ಆಡಳಿತ ವಿಭಾಗ ಜಿಲ್ಲಾ ಪಂಚಾಯತಿಯವರಾಗಿರ್ತಾರೆ. ಓಕೆನಾ? ಇದು ಕೂಡ ಕರೆಕ್ಟ್ ಆಗಿದೆ. ಬಟ್ ಒಂದೇ ಒಂದು ಚೇಂಜ್ ಏನಂದರೆ ಆ ಒಂದು ಅಧಿಕಾರಿಗಳು ಇದರಲ್ಲಿ ಬಂದುಬಿಟ್ಟು ಜಿಲ್ಲಾ ಹಿಂದುಳಿದ ವರ್ಗದ ಕಲ್ಯಾಣಾಧಿಕಾರಿ ಮತ್ತು ಅಲ್ಪಸಂಖ್ಯಾತ ಅಧಿಕಾರಿ ಸದಸ್ಯ ಕಾರ್ಯದರ್ಶಿಯಾಗಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಇರ್ತಾರೆ. ಇದು ಆಪ್ಷನ್ ರಾಂಗ್ ಆಗಿದೆ. ಯಾಕೆ? ಇದರಲ್ಲಿ ಬಂದುಬಿಟ್ಟು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮತ್ತು ಅಲ್ಪಸಂಖ್ಯಾತ ಅಧಿಕಾರಿಗಳು ಮಾತ್ರ ಅವರು ಕಾರ್ಯದರ್ಶಿ ಆಗಿರ್ತಾರೆ. ಇವರು ಬಂದುಬಿಟ್ಟು ಕಾರ್ಯದರ್ಶಿ ಆಗಿರಲ್ಲ. ಯಾಕೆ? ಇದು ಬಂದುಬಿಟ್ಟು SC/ST ಅಲ್ಲ. SC/ST ಆಗಿದ್ದರೆ ಏನಾಗ್ತಾಯಿತ್ತು, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿ ಬರ್ತಾಯಿದ್ರು. ಬಟ್ ಇದು ಪರ್ಟಿಕ್ಯುಲರ್ ಆಗಿ ಬಂದ್ಬಿಟ್ಟು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ? OBC ಬ್ಯಾಕ್ವರ್ಡ್ ಕ್ಲಾಸ್ ಆಗಿರೋದ್ರಿಂದ ಜಿಲ್ಲಾ ಹಿಂದುಳಿದ ವರ್ಗದ ಕಲ್ಯಾಣಾಧಿಕಾರಿ ಮತ್ತು ಅಲ್ಪಸಂಖ್ಯಾತ ಅಧಿಕಾರಿ ಅವರು ಮಾತ್ರ ಬಂದ್ಬಿಟ್ಟು ಇದ್ರದ್ದು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಆದ್ದರಿಂದ ಆಪ್ಷನ್ ಯಾವುದು? 1 and 2 ಮಾತ್ರ ಕರೆಕ್ಟ್ ಇರುತ್ತೆ. ಓಕೆ, 1 ಮತ್ತು 2 ಮಾತ್ರ ಕರೆಕ್ಟ್ ಆಗಿರುತ್ತೆ.
ಸೊ ನೆಕ್ಸ್ಟ್ ಬಂದುಬಿಟ್ಟು ಈ 5ಕ್ಕೆ ಸಂಬಂಧಪಟ್ಟಂತೆ ಇತರ ಹಿಂದುಳಿದ ವರ್ಗಕ್ಕೆ ಏನು OBCಗೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಂದರೆ ಇದು ಹೆಚ್ಚುವರಿ ಪರಿಶೀಲನಾ ಸಮಿತಿ. ಹೇಗೆ ಇದು SC ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಪರಿಶೀಲನಾ ಸಮಿತಿಯನ್ನು ರಾಜ್ಯ ಸರ್ಕಾರ ನೇಮಕ ಮಾಡುತ್ತಲ್ವ, ಅದೇ ಥರ ಇಲ್ಲಿ ಕೂಡ ಹೆಚ್ಚುವರಿ ಸಮಿತಿಯನ್ನು ನೇಮಕ ಮಾಡ್ತಾ ಹೋಗ್ತಾರೆ ರಾಜ್ಯ ಸರ್ಕಾರ. ಸೊ ಸೇಮ್ ಟು ಸೇಮ್ ಇರುತ್ತೆ. ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ದರ್ಜೆಗೆ ಕಡಿಮೆ ಇಲ್ಲದ ರಾಜ್ಯ ಸರ್ಕಾರದಿಂದ ನೇಮಕ ಮಾಡಿದಂಥ ಒಬ್ಬ ಅಧಿಕಾರಿ ಅಧ್ಯಕ್ಷನಾಗಿರ್ತಾನೆ. ಅದರಲ್ಲಿ ಕೂಡ ಇದೆ, ಇದರಲ್ಲಿ ಕೂಡ ಅದೇ ಸೇಮ್ ಟು ಸೇಮ್ ಇದೆ. ಅದೇ ಥರ ಸದಸ್ಯರು ಕೂಡ ಸೇಮ್ ಟು ಸೇಮ್ ಕಾರ್ಯದರ್ಶಿ ಆಗಿರ್ತಾರೆ. ಆಡಳಿತ ವಿಭಾಗ, ತಹಸೀಲ್ದಾರ್, ಆ ತಾಲೂಕಿನ ತಹಸೀಲ್ದಾರ್ ಕೂಡ ಅವರೇ ಆಗಿರ್ತಾರೆ. ಓಕೆನಾ. ಸೊ ಅದು ಕೂಡ ಸೇಮ್ ಟು ಸೇಮ್ ಇರುತ್ತೆ. ಸೊ ಅಲ್ಲದೆ ಈ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಅಲ್ಪಸಂಖ್ಯಾತ ಅಧಿಕಾರಿ, ಜಿಲ್ಲಾ ಸಮಾಜದ ಕಲ್ಯಾಣಾಧಿಕಾರಿ ಆಗಿರುತ್ತಾರೆ. ಇವರು ಕಲ್ಯಾಣಾಧಿಕಾರಿ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಇದು ಕೂಡ ರಾಂಗ್ ಆಗಿರುತ್ತೆ. ಯಾಕೆ? ಸೊ ಇಲ್ಲಿ ಬಂದುಬಿಟ್ಟು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಬರೋದಿಲ್ಲ. ಸೊ ಬರೀ ಯಾರು ಬರ್ತಾರೆ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮತ್ತು ಅಲ್ಪಸಂಖ್ಯಾತ ಅಧಿಕಾರಿ ಮಾತ್ರ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಅದರಿಂದ ಆಪ್ಷನ್ 1 and 2 ಕರೆಕ್ಟ್. ಸೊ ನೆಕ್ಸ್ಟ್, ಯಾವ ನಿಯಮದಲ್ಲಿ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಯು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ. ಸೊ ಅಭ್ಯರ್ಥಿ ಬಂದುಬಿಟ್ಟು ಅರ್ಜಿಯನ್ನು ಸಲ್ಲಿಸೋದು ಬಂದುಬಿಟ್ಟು ನಮೂನೆ 6ರಲ್ಲಿ ಸಲ್ಲಿಸ್ತಾನೆ. ಈಗ ಏನು ಬಂದುಬಿಟ್ಟು ಜಾಬಿಗೆ ನೀವು ಅಪ್ಲೈ ಮಾಡಿದ್ದೀರಾ, ಸೊ ನೀವು ಬಂದುಬಿಟ್ಟು ರ್ಯಾಂಕ್ ಲಿಸ್ಟಲ್ಲಿ ಬಂದು, ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ಸಿಂಧುತ್ವವನ್ನು ಮಾಡಬೇಕಾಗುತ್ತೆ. ಸಿಂಧುತ್ವ ನೀವೇನು ರಿಸರ್ವೇಷನ್ ಕ್ಲೈಮ್ ಮಾಡೋದಕ್ಕೋಸ್ಕರ ಸಿಂಧುತ್ವವನ್ನು ಮಾಡ್ಕೊಳ್ತೀರಲ್ಲ, ಆಗ ಬಂದುಬಿಟ್ಟು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಯಾವ ಒಂದು ಅಪ್ಲಿಕೇಶನ್, ಯಾವ ಫಾರ್ಮೇಟಲ್ಲಿ ಅಪ್ಲಿಕೇಶನ್ ಹಾಕ್ತೀರಾ, ಯಾವ ಫಾರ್ಮಲ್ಲಿ ಅಂದರೆ ಅದು ಬಂದುಬಿಟ್ಟು 6 ನಿಯಮ 600ರಲ್ಲಿ ಬಂದುಬಿಟ್ಟು ನೀವೇನು ಮಾಡ್ತೀರಾ ಅಂದರೆ ಒಂದು ಅರ್ಜಿಯನ್ನು ಬಂದುಬಿಟ್ಟು ಅಭ್ಯರ್ಥಿ ಸಲ್ಲಿಸ್ತಾ ಹೋಗ್ತೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆನಾ. ಸೊ ನೆಕ್ಸ್ಟ್, ಈ ಜಾತಿ ಪ್ರಮಾಣ ಪತ್ರ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನಾ ಸಮಿತಿಯಿಂದ ಬಾಧಿತನಾದಂತಹ ವ್ಯಕ್ತಿಯು ಯಾರಿಗೆ ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಅಂತ. ಓಕೆ, ಈಗ ಸಿಂಧುತ್ವವನ್ನು ನಾವು ನೀಡಿದ್ವಿ ಅಂತ ಗೊತ್ತಾಯಿತು. ಈ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಕೂಡ ಆಗ್ತಾ ಹೋಗುತ್ತೆ. ಸೊ ಈಗ ಆ ಒಂದು ಅಧಿಕಾರಿ ಏನು, ಆ ಒಂದು ಪರಿಶೀಲನಾ ಅಧಿಕಾರಿ ಬಂದುಬಿಟ್ಟು ನೀವು ಕೊಟ್ಟಿರುವಂತಹ ಡೀಟೇಲ್ಸ್ ಅಥವಾ ನೀವೇನು ಸಬ್ಮಿಟ್ ಮಾಡಿದ್ದೀರಲ್ಲ ಅದು ಬಂದುಬಿಟ್ಟು ಸರಿ ಇಲ್ಲ, ಅಥವಾ ಅವನಿಗೆ ಬಂದುಬಿಟ್ಟು ಅದು ಯುಕ್ತವಾಗಿಲ್ಲ ಅಥವಾ ಯಥೋಚವಾಗಿಲ್ಲ ಅಂತ ಅವನು ಏನಾದರೂ ಭಾವಿಸಿದರೆ ಅವನು ತಿರಸ್ಕರಿಸುವಂತಹ ಎಲ್ಲ ಹಕ್ಕು ಕೂಡ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಒಂದು ಹಕ್ಕು ಇರುತ್ತೆ. ಏನು ಅಂದರೆ ನಿಮಗೆ ರೈಟ್ಸ್ ಇರುತ್ತೆ. ಅವ್ರು ಏನಕ್ಕೆ ನೀವು ಕೊಟ್ಟಿರುವಂಥ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇದೆ, ನಿಮಗೆ ಅದು ನಿಜವಾಗ್ಲೂ ನಿಮಗೆ ಅರ್ಹರು ಇರ್ತೀರಾ, ಆದರೂ ಕೂಡ ಅವರು ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಅಂದರೆ ನೀವು ಮೇಲ್ಮನವಿಯನ್ನು ಸಲ್ಲಿಸುವಂಥ ಅವಕಾಶ ನಿಮಗಿರುತ್ತೆ. ಹಾಗಾದರೆ ನೀವು ಯಾರಿಗೆ ಬಂದುಬಿಟ್ಟು ಮೇಲ್ಮನವಿಯನ್ನು ಇದರ ಪರವಾಗಿ ಸಲ್ಲಿಸ್ಬೋದು ಅಂತ ಕ್ವಶನ್ ಕೇಳಿದ್ದಾರೆ. ಇದು ಬಂದುಬಿಟ್ಟು ಡಿವಿಷನಲ್ ಕಮಿಷನರ್ಗೆ ಬಂದುಬಿಟ್ಟು ನೀವು ಸಲ್ಲಿಸ್ಬೋದು. ಇವರು ಈ ಡಿವಿಷನಲ್ ಕಮಿಷನರ್ ಅವರು ಏನು ಮಾಡ್ತಾರೆ ಗೊತ್ತಾ, ಅರ್ಜಿಯನ್ನು ಸಲ್ಲಿಸಿದ 45 ದಿನ 45 ದಿನಗಳೊಳಗೆ 2 ಜನಕ್ಕೆ ಕೂಡ ಒಂದು ಸಮಾನ ಅವಕಾಶವನ್ನು ಕೊಟ್ಟು ಯಾರಲ್ಲಿ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಬಂದುಬಿಟ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ಸೊ ತಮಗೆ ಯುಕ್ತವೆಂದು ಭಾವಿಸುವಂತಹ ಯಾವುದೇ ತೀರ್ಮಾನವನ್ನು ಕೈಗೊಳ್ಬೋದು. ಅಂದರೆ ಅದನ್ನು ಕರೆಕ್ಟ್ ಅಂತ ಹೇಳ್ಬಿಟ್ಟು ನಿಮಗೆ ಸಿಂಧುತ್ವನ ಅಪ್ರೂವಲ್ ಮಾಡಿಸ್ಬೋದು, ಅಥವಾ ಅದು ರಾಂಗ್ ಅಂತ ಏನಾದರೂ ಆಗಿದ್ರೆ ಅದನ್ನ ಬಂದುಬಿಟ್ಟು ಕ್ಯಾನ್ಸಲ್ ಕೂಡ ಮಾಡುವಂಥ ಅಧಿಕಾರ ಇವರಿಗಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಓಕೆ. ಸೊ ನೆಕ್ಸ್ಟ್, ನಿಯಮ 12 ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟಿಗೆ ಸಂಬಂಧಪಟ್ಟಂತೆ ತಪಾಸಣೆಗೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ಗಮನಿಸಿದ. ಸೊ ಕ್ವೆಶನಲ್ಲಿ ಹೇಳ್ತಾ ಇದ್ದಾರೆ ನಿಯಮ 12 ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟಿಗೆ ಸಂಬಂಧಪಟ್ಟಿರೋದು. ಓಕೆನಾ. ಸೊ ಇದರಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟಿಗೆ ಸಂಬಂಧಿಸಿದಂತೆ ತಪಾಸಣೆಯನ್ನು ಸಮಾಜ ಕಲ್ಯಾಣ ಅಧಿಕಾರಿ ಅಥವಾ ಸಮಾಜ ಕಲ್ಯಾಣ ನಿರೀಕ್ಷಕರು ಅಥವಾ ಆತನಿಗಿಂತ ಹಿರಿಯವನಾದ ಅಧಿಕಾರಿಯಿಂದ ತಮ್ಮ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಶಿಕ್ಷಣ ಪ್ರವೇಶ ಮತ್ತು ನೇಮಕಾತಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡಬಹುದು ಅಂತ. ಹೌದು, ಇದು ಕರೆಕ್ಟ್ ಇದೆ. ಇನ್ನು ಜಿಲ್ಲಾ ಹಿಂದುಳಿದ ಅಧಿಕಾರಿ ಪರಿಶೀಲನೆಯನ್ನು ತಪಾಸಣೆಯನ್ನು ಮಾಡ್ಬೋದು. ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಹಿಂದುಳಿದ ಕಲ್ಯಾಣಾಧಿಕಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವರು ಮಾಡೋದು ಎಲ್ಲಿ OBC ಅವರಿಗೆ ಮಾಡೋದು. ಇನ್ನು ಸುಪ್ರೀಂ ಕೋರ್ಟ್ ಅಲ್ಲ, ಈ ಮೇಲಿನ ಎಲ್ಲರೂ ಮಾಡ್ಬೋದು. ರಾಂಗ್. ಸೊ ಈ ನಿಯಮ ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಇನ್ಸ್ಪೆಕ್ಷನ್ ಮಾಡೋದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಓಕೆನಾ. ಅಂದರೆ
ಅನುಸೂಚಿತ ಜಾತಿ ಅನುಸೂಚಿತ ಪಂಗಡಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಶೈಕ್ಷಣಿಕ ಪ್ರವೇಶ ಅಂದರೆ ಯೂನಿವರ್ಸಿಟಿಯಲ್ಲಿ ಏನಾದರೂ ಅಪ್ಲಿಕೇಶನ್ ಹಾಕಿದ್ರು ಅಥವಾ ಏನಾದರೂ ಜಾಬ್ ಸಿಕ್ಕಿದೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಬಂದುಬಿಟ್ಟು ಅಪ್ಲಿಕೇಶನ್ ಹಾಕ್ತಾರಲ್ವ, ದಾಖಲಾತಿಗಳನ್ನು ತಪಾಸಣೆ ಮಾಡುವಂಥ ಅಧಿಕಾರ ಯಾರಿಗಿದೆ ಅಂತ ಕ್ವಶನ್ ಕೇಳಿರೋದು. ಸೊ ಪರ್ಟಿಕ್ಯುಲರ್ ಆಗಿ SC/ST ಆಗಿದ್ದರೆ ಅದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿರ್ತಾರೆ, ನಿರೀಕ್ಷಕರಾಗಿರ್ತಾರೆ ಅವರು, ಮತ್ತು ಅವ್ರಿಗಿಂತ ಹೆಚ್ಚಿನ ಅಧಿಕಾರ ವ್ಯಾಪ್ತಿ ಇರುವವರು ಮಾತ್ರ ವೆರಿಫಿಕೇಷನ್ ಮಾಡ್ಬೋದು ಅಂತ, ತಪಾಸಣೆಯನ್ನು ಮಾಡ್ಬೋದು, ದಾಖಲೆಗಳನ್ನು ತರಿಸ್ಬೋದು, ಅದನ್ನು ಚೆಕ್ ಮಾಡ್ಬೋದು. ಅವರು ಏನು ಬೇಕಾದ್ರೆ ವೆರಿಫಿಕೇಷನ್ ಮಾಡುವಂಥ ಎಲ್ಲ ಹಕ್ಕು ಅವರಿಗಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆನಾ. ಇನ್ನು ಜಿಲ್ಲಾ ಹಿಂದುಳಿದ ಕಲ್ಯಾಣಾಧಿಕಾರಿ ಏನು ಮಾಡ್ತಾರೆ, ಅವರು OBC ರಿಲೇಟೆಡ್ ಆಗಿ ಬಂದುಬಿಟ್ಟು ಈ ಎಲ್ಲ ಕ್ರಮವನ್ನು ಕೈಗೊಳ್ತಾರೆ. ಅಂದರೆ ಅದು ಪರ್ಟಿಕ್ಯುಲರಾಗಿ OBCಗೆ ಸಂಬಂಧಪಟ್ಟಿದ್ದ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ ಆ ವ್ಯಕ್ತಿಗಳದ್ದು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಪ್ರಕರಣ 13ಕ್ಕೆ ಸಂಬಂಧಿಸಿದಂತೆ ಈ 13 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ವಾರ್ಷಿಕ ವರದಿಗೆ ಸಂಬಂಧಪಟ್ಟಿದೆ. ಇದು ನಿಮಗೆ ಗೊತ್ತಿರಲಿ. 13 ಪ್ರಕರಣ ಅಥವಾ ನಿಯಮ ಬಂದುಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ವಾರ್ಷಿಕ ವರದಿಗೆ ಸಂಬಂಧಪಟ್ಟಿದೆ. ಈ ವಾರ್ಷಿಕ ವರದಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಪ್ರಾಧಿಕಾರ ಮತ್ತು ಸಾರ್ವಜನಿಕ ವಲಯ ಎಲ್ಲ ಕಾರ್ಯಸಂಸ್ಥೆಗಳು ಯಾವ ನಮೂನೆಯಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಇದು ಅರ್ಜಿಯನ್ನು ಅಥವಾ ವಾರ್ಷಿಕ ವರದಿಯನ್ನು ಸಲ್ಲಿಸಬೇಕು ಅಂತ ಕ್ವಶನ್ ಕೇಳ್ತಿದ್ದಾರೆ. ಓಕೆ. ಸೊ SC/STಗೆ ಸಂಬಂಧಪಟ್ಟಂತೆ ವಾರ್ಷಿಕ ವರದಿಯನ್ನು ನಮೂನೆ 4ರಲ್ಲಿ ಸಲ್ಲಿಸಬೇಕು ಮತ್ತು ಇತರ ಹಿಂದುಳಿದ ವರ್ಗಕ್ಕೆ ಸಂಬಂಧಿಸಿದಂತೆ ನಮೂನೆ 5ರಲ್ಲಿ ಸಲ್ಲಿಸಬೇಕು. ಹೌದು, ಇದು ಕರೆಕ್ಟ್ ಇದೆ. ಇನ್ನು SC/STಗೆ ಸಂಬಂಧಪಟ್ಟಂತೆ ವಾರ್ಷಿಕ ವರದಿಯನ್ನು ನಮೂನೆ 6ರಲ್ಲಿ ರಾಂಗ್, ನಮೂನೆ 7 ಹಿಂದುಳಿದ ವರ್ಗ ಇದು ನಾವು, ಆದ್ದರಿಂದ BCD ಇದೆಲ್ಲ ರಾಂಗ್ ಆಗಿದೆ. ಓಕೆ. ಸೊ ಆನ್ಸರ್ A ಮಾತ್ರ ಕರೆಕ್ಟ್ ಆಗಿದೆ. ಅಂದರೆ ಈ ವಾರ್ಷಿಕ ವರದಿಗೆ ಸಂಬಂಧಪಟ್ಟಂತೆ ಒಂದು ನೇಮಕಾತಿ ಪ್ರಾಧಿಕಾರ ಮತ್ತು ಸಾರ್ವಜನಿಕ ವಲಯದವರು ವಾರ್ಷಿಕ ವರದಿಯನ್ನು ಬಂದುಬಿಟ್ಟು ಸಲ್ಲಿಸಬೇಕಾಗುತ್ತೆ. ಸೊ ಯಾರಿಗೆ ಸಲ್ಲಿಸಬೇಕು, ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಯಾವ ನಮೂನೆಯಲ್ಲಿ ಸಲ್ಲಿಸಬೇಕು ಅಂದರೆ ನಮೂನೆ 4ರಲ್ಲಿ ಸಲ್ಲಿಸಬೇಕು. ಅದು SC/STಗೆ ಸಂಬಂಧಪಟ್ಟಂಥ ವಾರ್ಷಿಕ ವರದಿ ನೇಮಕಾತಿಗೆ ಸಂಬಂಧಿಸಿದರೆ. ಓಕೆ. ಅದೇ ಥರ OBC ಆಗಿದ್ದರೆ ನಮೂನೆ 5ರಲ್ಲಿ ಅದು ನೇಮಕಾತಿಗೆ ಸಂಬಂಧಪಟ್ಟಂಥ ವಾರ್ಷಿಕ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾದರೆ ಈ ಒಂದು ವಾರ್ಷಿಕ ವರದಿ ನೇಮಕಾತಿ ಪ್ರಾಧಿಕಾರ ಮತ್ತು ಸಾರ್ವಜನಿಕ ವಲಯದ ಕಾರ್ಯಸಂಸ್ಥೆಗಳು ಈ ಸಂಬಂಧಪಟ್ಟಂಥ ಇಲಾಖೆಗೆ ಯಾವ ವರ್ಷದಲ್ಲಿ ಯಾವ ಡೇಟ್ ಒಳಗೆ ಬಂದುಬಿಟ್ಟು ಇದು ಏನು ಸಲ್ಲಿಸಬೇಕು ಅಂತ ಕೇಳಿದರೆ ಅದು ಬಂದುಬಿಟ್ಟು ಮೇ 1 ಒಳಗೆ ಬಂದುಬಿಟ್ಟು ಏನು ಮಾಡಬೇಕು ಅಂದರೆ ಇದು ಸಲ್ಲಿಸ್ತಾ ಹೋಗಬೇಕಾಗುತ್ತೆ. ಓಕೆನಾ. ಸೊ ಮೇ 1ಗೆ ಬಂದುಬಿಟ್ಟು ಏನು ಮಾಡಬೇಕು, ಸಲ್ಲಿಸ್ತಾ ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿರಲಿ. ಇದು ವೆರಿ ಇಂಪಾರ್ಟೆಂಟ್. ಸೊ ಬಂದೇ ಬರುವಂಥ ಚಾನ್ಸಸ್ ಹೈ ಇರುತ್ತೆ. ಸೊ ಇದು ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ 13 ಬಂದುಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ವಾರ್ಷಿಕ ವರದಿಗೆ ಸಂಬಂಧಪಟ್ಟಿದೆ. ಈ ವಾರ್ಷಿಕ ವರದಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಪ್ರಾಧಿಕಾರ ಮತ್ತು ಸಾರ್ವಜನಿಕ ವಲಯ ಇವರು ಬಂದುಬಿಟ್ಟು SC/STಗೆ ಆದರೆ ಫಾರ್ಮ್ 4ರಲ್ಲಿ ಸಲ್ಲಿಸ್ತಾರೆ. ಸೊ OBC ಆದರೆ ಫಾರ್ಮ್ 5ರಲ್ಲಿ ಬಂದುಬಿಟ್ಟು ಮೇ 1ರ ಒಳಗೆ ಬಂದುಬಿಟ್ಟು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸಲ್ಲಿಸ್ತಾರೆ. ಅದರಿಂದ ಆಪ್ಷನ್ ಫಸ್ಟ್ ಕರೆಕ್ಟ್. ಓಕೆ. ಸೊ ನೆಕ್ಸ್ಟ್ ಪ್ರಕರಣ 13ಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಪ್ರಾಧಿಕಾರ. ಸೊ ಆಗಲೇ ನಾವು ಮಾತಾಡಿದ್ದು ನೇಮಕಾತಿ ಪ್ರಾಧಿಕಾರ, ಬಟ್ ಈಗ ನಾವು ಮಾತಾಡ್ತಿರೋದು ಶೈಕ್ಷಣಿಕ ಪ್ರಾಧಿಕಾರ ಮತ್ತು ಸಂಸ್ಥೆ. ಈ 19 ಅಥವಾ 20 ಈ ಕ್ವಶನಲ್ಲಿ ಒಂದು ಕ್ವಶನ್ ಅಂತೂ ಪಕ್ಕ ಬರುತ್ತೆ. 100 ಅಲ್ಲ 200% ಬರುವಂಥ ಚಾನ್ಸಸ್ ಆಗಿದೆ. ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಈ ಪ್ರಕರಣ 13 ವಾರ್ಷಿಕ ವರದಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಪ್ರಾಧಿಕಾರ ಅಥವಾ ಶಿಕ್ಷಣ ಸಂಸ್ಥೆಗಳು ಯಾವ ನಮೂನೆಯಲ್ಲಿ ಬಂದುಬಿಟ್ಟು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ಅಂತ. ಈಗ SC/ST ಆಗಿದ್ದರೆ ಅವರು ನಮೂನೆ 4 ನಮೂನೆ 5ರಲ್ಲಿ ಸಲ್ಲಿಸಬೇಕು ಅಂತ. ಇದು ಬಂದುಬಿಟ್ಟು ರಾಂಗ್ ಆಗುತ್ತೆ. ಯಾಕೆ ರಾಂಗ್ ಆಗುತ್ತೆ ಅಂದರೆ ಇವರು ಬಂದುಬಿಟ್ಟು ನೇಮಕಾತಿ ಪ್ರಾಧಿಕಾರದವರು ಸಲ್ಲಿಸುವಂಥದ್ದಾಗಿರುತ್ತೆ. ಯಾವುದನ್ನ ಇದು ನಮೂನೆ 4 ಮತ್ತು ನಮೂನೆ 5. ಬಟ್ ಶೈಕ್ಷಣಿಕ ಪ್ರಾಧಿಕಾರದವರು ನಮೂನೆ 4 ಮತ್ತು ನಮೂನೆ 7ರಲ್ಲಿ ಸಲ್ಲಿಸಬೇಕು. ಅದರಿಂದ ಆಪ್ಷನ್ B ಬಂದುಬಿಟ್ಟು ಕರೆಕ್ಟ್ ಆಗಿರುತ್ತೆ. ಶೈಕ್ಷಣಿಕ ಪ್ರಾಧಿಕಾರದವರು ಸಂಬಂಧಪಟ್ಟಂತಹ ಪ್ರಾಧಿಕಾರಕ್ಕೆ SC/ST ಆಗಿದ್ದರೆ ವಾರ್ಷಿಕ ವರದಿಯನ್ನು ನಮೂನೆ 6ರಲ್ಲಿ ಸಲ್ಲಿಸ್ತಾ ಹೋಗ್ತಾರೆ. ಅದೇ ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ಅವರು ಆಗಿದ್ದರೆ ನಮೂನೆ 7ರಲ್ಲಿ ಬಂದುಬಿಟ್ಟು ನಮೂನೆ 7 ಏನಿದೆ ಅದರಲ್ಲಿ ಬಂದುಬಿಟ್ಟು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಯಾವ ಒಂದು ದಿನಾಂಕದೊಳಗೆ ಪ್ರತಿ ವರ್ಷ ಸೆಪ್ಟೆಂಬರ್ 1ರ ಒಳಗೆ ಫಸ್ಟ್ ಡೇಟ್ ಒಳಗೆ ಬಂದುಬಿಟ್ಟು ಏನು ಮಾಡಬೇಕು ಅಂದರೆ ಸಂಬಂಧಪಟ್ಟ ಪ್ರಾಧಿಕಾರದೊಳಗೆ ಬಂದುಬಿಟ್ಟು ಸಲ್ಲಿಸ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ.
ಓಕೆನಾ. ಸೊ ಅದೇ ಬಂದುಬಿಟ್ಟು ಇವರಾಗಿದ್ದರೆ ಯಾವಾಗ ಸಲ್ಲಿಸ್ತಾ ಹೋಗ್ತಾರೆ. ಸೊ ನೇಮಕಾತಿ ಪ್ರಾಧಿಕಾರ ಅಂದರೆ ಮೇ ಇದು ಯಾವುದಂದರೆ ಪ್ರತಿ ವರ್ಷ ಬಂದುಬಿಟ್ಟು ಮೇ 1ರ ಒಳಗೆ 1ನೇ ದಿನಾಂಕದೊಳಗೆ ಸಂಬಂಧಪಟ್ಟಂಥ ಪ್ರಾಧಿಕಾರಕ್ಕೆ ಸಲ್ಲಿಸ್ತಾ ಹೋಗ್ತಾರೆ. ಅದೇ ಇದು ಶೈಕ್ಷಣಿಕ ಪ್ರಾಧಿಕಾರ ಅಂದರೆ ಸೆಪ್ಟೆಂಬರ್ 1ನೇ ದಿನಾಂಕದೊಳಗೆ ಪ್ರತಿ ವರ್ಷ ಸಂಬಂಧಪಟ್ಟಂಥ ಪ್ರಾಧಿಕಾರಕ್ಕೆ ಸಲ್ಲಿಸ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆನಾ. ಸೊ ಇದಿಷ್ಟು ಬಂದುಬಿಟ್ಟು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು.